ಇದು ಹಿಂದಿಂದು ರೀಲ್ದು ಕಂಟಿನ್ಯೂಟಿ ಭಾಗ ಇದು. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಸೊ ನಾನು ಕೆಳಗಡೆ ಹೇಳ್ದಂಗೆ ನಿಮ್ಗೆ ಕೆಳಗಡೆ ಬೀಳುಗಳು ಹೋಗಿದೆ ಅಂತ ಹೇಳಿದೆ. ಸೊ ನೀರು ಬಂದು ಆ್ಯಕ್ಚುಲಿ ನೀರು ಏನಕ್ಕೆ ಬಂತು ಈ ವರ್ಷ ಅಂತಂದರೆ, ಸೊ ಮುಂಚೆ ಇಲ್ಲೊಂದು ಸಣ್ಣದ ಕೆರೆ ಇತ್ತು, ಇಲ್ಲಿ ಕಾಣ್ತಾ ಇಲ್ಲ, ಸ್ವಲ್ಪ ಗುಂಡಿ ಥರ ಕಾಣ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಮುಂಚೆ ಒಂದು ಸಣ್ಣ ಕೆರೆ ಇತ್ತು. ಈ ವರ್ಷ ಏನಾಯಿತು, ಮಳೆ ಬಿಟ್ಟು ಬಿಡದೆ ಹುಯ್ದಿದ್ದರಿಂದ ಸೊ ಈ ಗುಂಡಿ ಸ್ವಲ್ಪ ನೀರು ನಿಂತ್ಕೊಬಿಡ್ತು, ಒಂದು 10 days ನೀರು ನಿಂತ್ಕೊತು. ಸೊ ಈ ಗುಂಡಿಲಿ ಆ್ಯಕ್ಚುಲಿ ನಾವು ನೋಡಿ ಈ ಬೀಳು ಹೋಗಿದೆಯಲ್ಲ, ಸೊ ಇದೊಂದು 20 ವರ್ಷ ಆಗಿದೆ, ತೋಟ ಮಾಡಿದಾಗಲೇ ಹಾಕಿದ್ದು. ಒಂದು 18 ವರ್ಷ ಇಟ್ಕೊಳ್ಳಿ. ಇದು ಆಮೇಲೆ ಅಲ್ಲೊಂದು ಮತ್ತು ಈ ಮರದ್ದು ಕಾಣ್ತಾ ಇಲ್ಲ. ಸೊ ಇದೆಲ್ಲದಕ್ಕೂ ಒಂದು 15ರಿಂದ ಒಂದು 18 ವರ್ಷ ವಯಸ್ಸಾಗಿತ್ತು ಬೀಳಿಗೆ. ಸೊ ಯಾವಾಗ ನೀರು ನಿಲ್ತು ಈ ಗುಂಡಿನಲ್ಲಿ, ಸೊ ನೀರು ನಿಂತಾಗಲಿಂದ ಸೊ ಬೀಳುಗಳೆಲ್ಲ ಹೋಯಿತು. ಕಣ್ಣು ನೋಡಿ, 1 2 3 ಬೀಳು ಹೋಗಿದೆ, 3 ಪ್ಲಸ್ ಇದೊಂದು 4 ಬೀಳು ಹೋಗಿದೆ. ಸೊ ಏನಿಲ್ಲ ಅಂದರೂ ಒಳ್ಳೆ ಫಸಲಿತ್ತು ಬೀಳಲ್ಲಿ. ಸೊ ಏನಿಲ್ಲ ಅಂದರೂ ಪ್ರತಿ ಒಂದು ಬೀಳಿಂದ ಒಂದು 4 kg ಡ್ರೈ ಸಿಗ್ತಾಯಿತ್ತು ನೋಡಿ. ಅಷ್ಟೇ 25 ಗಂಟೆ ಹೋಗಿತ್ತು ಹೆಚ್ಚು ಕಡಿಮೆ ಅಂದು. ಏನಿಲ್ಲ ಒಂದು 20 kg ಹೋಯಿತು ಮೆಣಸು. ಹೋಗಿದ್ದಕ್ಕೆ ಏನು ತೊಂದರೆ ಬೇಜಾರಿಲ್ಲ. ಏನಕ್ಕೆ ಅಂತಂದರೆ, ಆ್ಯಕ್ಚುಲಿ ನಾವು ಎಲ್ಲೋ ಇದು ಮಾಡ್ಕೊಳ್ತೀವಿ, ಇನ್ನೆಲ್ಲೋ ಹೋಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಇಲ್ಲಿ ಕಾಣ್ತಾ ಇದೆ ಫುಲ್ಲು ಬೇರೆ ಫುಲ್ಲು ಒಂದು ಬೇಗ ಕಿತ್ತು ತೋರಿಸ್ತೀನಿ ಅದು. ನೋಡಿ ಇಲ್ಲಿ ಹೆಂಗೆ ಕೊಳೆ ಬಂದಿದೆ ನೋಡಿ ಫುಲ್ಲು ಬೇರೆ ಫುಲ್ಲು ಕೊಳ್ತೋಗ್ಬಿಟ್ಟಿದೆ. ಸೊ ಮೆಣಸಲ್ಲಿ ಇನ್ನೊಂದು ಏನು ಅಂತಂದರೆ, ಸೊ ನಿಮಗೆ ಮೆಣಸಲ್ಲಿ ಬರೀ ಬೇರಿನ ಬಡ್ಡೆ ಕೇವಲ ಬರೀ ಅರ್ಧ ಗಂಟೆ ಬೇಡ, ಒಂದು 10ರಿಂದ 15 ನಿಮಿಷ ನೀರು ನಿಂತರೆ ಸಾಕು, ಮೆಣಸಿನ ಬೀಳು ಸತ್ತೋಗುತ್ತೆ. ಏನಕ್ಕೆ ಅಂದರೆ, ಆ್ಯಕ್ಚುಲಿ ಮೆಣಸಿನ ಬೀಳು ನಿಮಗೆ ಉಸಿರಾಡೋದು ಬೇರಿನ ಮೂಲಕನೇ ಉಸಿರಾಡೋದ್ರಿಂದ, ಸೊ ಎಲೆ ಮೂಲಕನೇ ಆಡುತ್ತೆ. ಆ್ಯಕ್ಚುಲಿ ಆಕ್ಸಿಜನ್ ತೊಗೊಳ್ಳೋದು ಬೇರಿಂದ ತೊಗೊಳುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಬಿಡು, 10-12 ನಿಮಿಷ ನಿಮಗೆ ಮೆಣಸಿನ ಬೀಳು ಏನಾದ್ರು ನೀರು ನಿಂತ್ಬಿಟ್ರೆ ಬುಡದಲ್ಲಿ, ಸೊ ಮೆಣಸಿನ ಬೀಳು ಹೋಗ್ಬಿಡುತ್ತೆ. ಕಾಣ್ತಾ ಇಲ್ಲ ನೋಡಿ, ಇದೆಲ್ಲ ಅದೇ ಆಗಿರೋದು. ಅಂದರೆ ಕಾಫಿ ಗಿಡಕ್ಕೆ ಏನಾಗಲ್ಲ. ಕಾಫಿ ಗಿಡ ಏನಕ್ಕೆ ಎಲೆ ಮೂಲಕ ಉಸಿರಾಡುತ್ತೆ, ಫೋಟೋಸಿಂಥಸಿಸ್ ನಿಮಗೆ ಲೀವ್ಸ್ ಮೂಲಕನೇ ಆಗುತ್ತೆ. ಮೆಣಸಲ್ಲೂ ಫೋಟೋಸಿಂಥಸಿಸ್ ಎಲೆ ಮೂಲಕನೇ ಆಗುತ್ತೆ. ಬಟ್ ಅದ್ರ ಬೇರಿಗೆ ತುಂಬ ಸೂಕ್ಷ್ಮ ಬೇರು ಮೆಣಸಿನ ಬೀಳದು. ಸೊ ಹಾಗಾಗಿ ಬೀಳು ಹೋಗಿದೆ. ಬಟ್ ಕಾಫಿ ಗಿಡಕ್ಕೆ ಏನಾಗಿಲ್ಲ ನೋಡಿ. ಕಾಫಿ ಗಿಡ ಇಷ್ಟು ಅಗಲದಲ್ಲಿ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಎಲೆ ಬಿಟ್ಟಿದೆ ನೀರು ನಿಂತಿರೋದ್ರಿಂದ, ಅದರಿಂದ ಏನು ತೊಂದರೆ ಇಲ್ಲ, ಅದು ರಿಕವರಿ ಆಗುತ್ತೆ. ಕಾಣ್ತಾ ಇದ್ದಿಲ್ಲ. ಆದರೆ ಬೀಳು ಮಾತ್ರ ಹೋಗಿದೆ ನೋಡಿ, ಇಲ್ಲೊಂದು ಅಲ್ಲೊಂದು. ಹಾಗಾಗಿ ಮೆಣಸಿನ ಬೀಳು ಬಡ್ಡೆ ಸೊ ಯಾವತ್ತೂ ನೀರು ನಿಂತ್ಕೊಳ್ಳೋ ಥರ ಅವಕಾಶ ಮಾಡಿಕೊಡ್ಬೇಡಿ ಎಲ್ಲೇ ಆದರೂ ಅಷ್ಟೇ. ಇಲ್ಲ ಬಸ್ಸಿಗಾಲ್ ರೆಮ್ಗಳು ಮಾಡಿ. ಸೊ ಇಲ್ಲೆಲ್ಲೋ ನೀರನ್ನ ದಾಟ್ಸೋಕ್ಕಾಗಲಿಲ್ಲ ನಮಗೆಲ್ಲ ಆಚೆ. ಅದ್ರ ಮಧ್ಯದಲ್ಲಿ ಗುಂಡೆ ಆಗಿಬಿಡ್ತು. ಆ ಕಡೆನೂ ದಿಬ್ಬ ಇದೆ, ಸೊ ಈ ಕಡೆನೂ ಕೂಡ ದಿಬ್ಬ ಇದೆ. ಸೊ ಮಧ್ಯದಲ್ಲಿ ನೀರು ನಿಂತ್ಕೊಂಡಿದ್ದರಿಂದ ಸೊ ಎಲ್ಲೂ ನೀರು ದಾಟ್ಸೋಕ್ಕಾಗಲಿಲ್ಲ. ಹಾಗಾಗಿ ಏನಾಯಿತು, ಮೆಣಸಿನ ಬೀಳುಗಡೆ ಹೋಯಿತು. ಏನೂ ಮಾಡೋಕ್ಕಾಗಲಿಲ್ಲ. ಇದನ್ನು ಮತ್ತೆ ಮುಂದಿನ ವರ್ಷಕ್ಕೆ ನೋಡಬೇಕು, ಹಾಕಾದ್ರೆ ಹಾಕ್ಬೇಕು, ಇಲ್ಲ ಆಗದೆ ಹೋದರೂ ಏನೂ ಮಾಡೋಕ್ಕಾಗಲ್ಲ. ಏನಕ್ಕೆ ವರ್ಷ ಹಿಂಗೆ ನೀರು ನಿಂತರೆ ಸೊ ವರ್ಷ ಹಾಕಿದ್ದೆಲ್ಲ ಹೋಗುತ್ತೆ. ಇಲ್ಲಾಂದರೆ ಗ್ರಾಫ್ಟೆಡ್ ಬೀಳು ಹಾಕ್ಕೊಂಡ್ರೆ ತೊಂದರೆ ಇಲ್ಲ. ಗ್ರಾಫ್ಟೆಡ್ ಆದರೆ ಬದುಕುತ್ತೆ, ನೀರು ನಿಂತರೂ ಕೂಡ ಬದುಕ್ತದೆ. ಇಲ್ಲಿ ಕಾಣ್ತಾ ಇದ್ದೀರಾ. ಸೊ ಇದಾಗಿತ್ತು ಒಂದು ರೀಲು. ಸೊ ಯಾರು ಇನ್ನೂ ಪೇಜ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ ಅಂತ ರೀಲ್ ಮುಗಿಸ್ತಾಯಿನಿ. ನೋಡಿದಂಥ ಎಲ್ಲರೂ ಕೂಡ ಧನ್ಯವಾದಗಳು.